ಸಂಧ್ಯಾ ನೀನೇನು ಹೆದರ್ಕೋಬೇಡ, ನಮ್ಮ ಸರ್ ಎಲ್ಲ ನೋಡ್ಕೋತಾರೆ. ಸರಿ. ಹೌದು ಸಂಧ್ಯಾ, ಯಾವುದೇ ಕಾರಣಕ್ಕೂ ಇವತ್ತು ಭಾರ್ಗವಿ ಆಚೆ ಬರಬಾರ್ದು. ಎಷ್ಟೇ ಕಷ್ಟಪಟ್ಟು ಹೋರಾಡಿದ್ರು ಈ ದೇಶದಲ್ಲಿ ನ್ಯಾಯ ಸಿಗಲ್ಲ ಅನ್ನೋದು ಗೊತ್ತಾಗೋಯ್ತು. ನಮ್ಮಪ್ಪಂಗೂ ಇದೇ ಸ್ಥಿತಿ ಬಂದಿತ್ತು. ಈ ಜಗತ್ತಲ್ಲಿ ನ್ಯಾಯ ಅಂತ ಹೋರಾಡೋರಿಗೆ ಇಷ್ಟೇ ಬೆಲೆ. ಭಾರ್ಗವಿ, ನಿಮ್ ಆಚೆ ಕರ್ಕೊಂಡ್ಬರೋ ಜವಾಬ್ದಾರಿ ಆದಷ್ಟು ಬೇಗ ನಿಮ್ಗೆ ಬೇಲ್ ಸಿಗ್ಬೇಕು. ಹಾಯ್ ಅರ್ಜುನ್, ಹೇಗಿದ್ಯಾ? ಚೆನ್ನಾಗಿದೆ. ಹಾಯ್ ಅರ್ಜುನ್, ಸೊ ವರ್ಷ ಆಯ್ತಲ್ಲ ನೀನ್ ನೋಡಿ. ಕಾಲೇಜ್ ಮುಗಿದ್ಮೇಲೆ ಮೀಟೇ ಆಗಿಲ್ಲ. ಅದಿರ್ಲಿ, ಈಗ ಹೇಗಿದ್ಯಾ? ಮನೆಯವರೆಲ್ಲ ಆರಾಮ? ಏನ್ ಮಗ ದಿಢೀರ್ ಅಂತ ಕರ್ದಿದ್ಯಾ? ಮದ್ವೆ ಆಗಿದ್ಯಾ, ಫಿಕ್ಸ್ ಆಯ್ತಾ ಏನು? ಅದು ನನ್ ಮದ್ವೆ ಆಗೋಯ್ತು ಕಣ್ರು. ಏನೋ ಮಗ, ನಮ್ಮನ್ನೊಂದ್ ಮಾತು ಕರೀದಲ್ಲೇ ಮದ್ವೆ ಆಗ್ಬಿಟ್ಯಾ? ಅಲ್ಲ ಕಣೋ, ಕಾಲೇಜಲ್ಲಿ ಅಷ್ಟು ಕ್ಲೋಸ್ ಆಗಿದ್ವಿ, ನಮಗೆ ಒಂದ್ ಮಾತು ಹೇಳ್ದೆ ಮದ್ವೆ ಆಗ್ಬಿಟ್ಯಾ? ನೀನ್ ಬಿಡಪ್ಪ, ದೊಡ್ಡ ಮನೆ ಹುಡುಗ, ನಮ್ಮನ್ನೆಲ್ಲ ಯಾಕೆ ಕರೀತೀಯ? ಏ ಮಗ, ನನ್ ಮಾತ್ ಕೇಳ್ರು. ಮದ್ವೆಗ್ ನಿಮ್ಮನ್ನೆಲ್ಲ ಕಂಡ್ರು, ಸ್ವಂತ ಡ್ಯಾಡ್ ಮಾಮ್ನೆ ಕರ್ದಿಲ್ಲ ನಾನು. ಏನ್ ಮಾಡೋದು, ಅದೊಂಥರ ರಿಜಿಸ್ಟರ್ ಮ್ಯಾರೇಜ್ ತರ ನಡೆದೋಯ್ತು. ಪರವಾಗಿಲ್ಲ ಬಿಡು, ಈಗ ಮದ್ವೆ ಆಗಿ ಆರಾಮಾಗಿದೆಯಲ್ಲ, ಅಷ್ಟೇ ಬೇಕಾಗಿರೋದು. ಅದೊಂದು ದೊಡ್ಡ ಕತೆ ಕಣು. ಇನ್ನೊಂದ್ಸಲ ಟೈಮ್ ಸಿಕ್ತಾಗ ಆರಾಮಾಗಿ ಹೇಳ್ತೆ. ಆದ್ರೆ ಈಗ ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ನನಗೆ ನಿನ್ ಹೆಲ್ಪ್ ಬೇಕು. ಹಾಯ್ ಅರ್ಜುನ್, ಅವರ್ ಯು ಮಗ? ಚೆನ್ನಾಗಿದ್ದೀನಿ. ಅದೇನ್ ಹೇಳೋ, ನಾವು ನಿಮ್ ಜೊತೆಲಿದ್ದೀವಿ. ನೀವು MLA ಶಕ್ತಿ ಪ್ರಸಾದ್ ಮಗ ವಿಕ್ಕಿ ಕೇಸ್ ಬಗ್ಗೆ ಕೇಳಿದೀರಾ? ಅದೇ ಮರ್ಡರ್ ಕೇಸ್ ಅಲ್ವಾ? ನಿಮ್ ಡ್ಯಾಡ್ ನಡೆಸ್ತಿದಾರಲ್ಲ, ನಾವು ಫಾಲೋ ಮಾಡ್ತಾ ಇದೀವಿ. ಅದ್ಯಾವ್ದೋ ಸಣ್ಣ ಲೇಯರು ಅವ್ರನ್ನ ಎದುರಾಕೊಂಡಿದಾರಲ್ವಾ? ಅವರೆಲ್ಲ JP ಸರ್ ವಿರುದ್ಧ ಗೆಲ್ಲೋದಿಕ್ಕಾಗುತ್ತೇನೋ? ಆ ಜೂನಿಯರ್ ಲಾಯರ್ಗೆ ಸ್ವಲ್ಪನೂ ಬುದ್ಧಿ ಇಲ್ಲದೆ ಹಾರಾಡ್ತಿದ್ದಾರೆ. ಆ ಜೂನಿಯರ್ ಲಾಯರ್ ಬೇರೆ ಯಾರು ಅಲ್ಲ, ನನ್ನ ಹೆಂಡತಿ ಭಾರ್ಗವಿ. ಭಾರ್ಗವಿ, ಸ್ವಲ್ಪ ಹೊರಗಡೆ ಬನ್ನಿ. ನಮ್ಮ ಸಾಹೇಬ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ, ತೊಳಿ. ನಮಸ್ಕಾರ. ನಮಸ್ಕಾರ ಭಾರ್ಗವಿ ಅವರಿಗೆ. ಅಲ್ಲಲ್ಲ, ಭಾರ್ಗವಿ LLB ಅವರಿಗೆ. ಹೇಗಿದ್ದೀರಿ? ನಮಗೆ ನಿಮ್ದೇ ಚಿಂತೆ ಆಗ್ಬಿಟ್ಟಿದೆ. ನೀವು ಜೈಲಿಗೆ ಹೋದ್ಮೇಲೆ ನ್ಯಾಯ ಅಂತ ಹೋರಾಡೋರೇ ಇಲ್ಲ. ಏನ್ ಮಾಡಕ್ಕಾಗತ್ತೆ? ಎಲ್ಲ ಶಿವನಿಚ್ಛೆ. ಆಮೇಲೆ ಜೈಲಲ್ಲಿ ಊಟ ತಿಂಡಿ ಎಲ್ಲ ಸೌಕರ್ಯಗಳು ಚೆನ್ನಾಗಿದೆಯಾ? ಏನಾದರೂ ಬೇಕಾದ್ರೆ ಸಂಕೋಚ ಪಡಬೇಡಿ. ನಮ್ಮ ಕಿಶೋರ್ ಅಲ್ಲಿರ್ತಾನೆ, ಕೇಳಿಸ್ಕೊಳ್ಳಿ. ಯಾಕೆ ಹೇಳಿ? ಇನ್ನು ಮೇಲೆ ಅದೇ ನಿಮ್ಮ ಮನೆ. ಸರಿ, ಹಾಗೆ ಮಾಡ್ತೇನೆ. ಯಾರು ಮಾತಾಡ್ತಿರೋದು? ಭಾರ್ಗವಿನ? ಅದು ಇಷ್ಟು ಶಾಂತವಾಗಿ?
ಈಗ್ಲಾದ್ರೂ ಸ್ವಲ್ಪ ಅಳು ದುಃಖ ಇರುತ್ತೆ ಅನ್ಕೊಂಡೆ. ಸುಖದಲ್ಲಿ ಅತಿಯಾಗಿ ಹಿಗ್ಗಬಾರ್ದು, ದುಃಖದಲ್ಲಿ ಅತಿಯಾಗಿ ಕುಗ್ಗಬಾರ್ದು ಅಂತ ನಮ್ಮ ಅಪ್ಪ ನನ್ಗೆ ಹೇಳ್ಕೊಟ್ಟಿದ್ದಾರೆ ಸರ್. ಇದೊಂಥರ ಗಡಿಯಾರದ 2 ಮುಳ್ಳಿದ ಹಾಗೆ. ಮೇಲ್ ಹೋಗಿರೋ ಮುಳ್ಳು ಕೆಳಗ್ ಬರ್ಲೇಬೇಕು, ಕೆಳಗಿರೋ ಮುಳ್ಳು ಮೇಲ್ ಹೋಗ್ಲೇಬೇಕು. ಕಾಲಚಕ್ರದಲ್ಲಿ ಇವತ್ತು ನಿಮ್ ಸಮಯ ನಡೀತಾ ಇದೆ ಅಂದ ಕೂಡ್ಲೆ ಸಮಯ ನಿಂತು ಹೋಗಲ್ಲ. ಮುಂದೊಂದಿನ ನನ್ ಸಮಯ ಬರುತ್ತೆ. ಆಗ ನಿಮ್ ಊಹೆಗೂ ಮೀರಿದಂತ ಪೆಟ್ಟು ಬೀಳುತ್ತೆ. ಸತ್ಯನ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ ಸರ್. ಯಾರ ಹತ್ರ ಮಾತಾಡ್ತಾ ಇದ್ಯಾ ಅಂತ ಗೊತ್ತಲ್ವಾ ಭಾರ್ಗವಿ? ನೀನು ಜೈಲಲ್ಲಿರೋ ಅಪರಾಧಿ, ಆದ್ರೆ ನಾನು ಸಿಟ್ಟಿಂಗ್ MLA ಶಕ್ತಿ ಪ್ರಸಾದ್ ಭೂಪತಿ. ಜೈಲಿಗೆ ಹೋಗಿ ಕೊಬ್ಬು ಇಳಿಯುತ್ತೆ ಅಂದ್ಕೊಂಡೆ, ಪರವಾಗಿಲ್ಲ, ಗಟ್ಟಿಯಾಗೇ ಇದೆಯಾ. ಈ ನಿನ್ನ ಕೊಬ್ಬು ಕರಗೋವರೆಗೂ ಜೈಲಲ್ಲೇ ಬಿದ್ದಿರ್ತೀಯ. ನನ್ನ ಕುಟುಂಬನ ಮುಟ್ಟೋಕ್ ಬಂದ್ರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅದು ಹೇಗೆ ಅಂದ್ಕೊಂಡೆ? ನಿಮ್ಮಪ್ಪನ್ನೇ ಮನೇಲಿ ಕೂರಿಸ್ದವ್ ನಾನು, ಇನ್ನು ನೀನ್ ಯಾವ ಲೆಕ್ಕ ನನಗೆ? ನಾನು ರಾಜೀನಾಮೆ ಕೊಡೋ ಹಾಗಾಗ್ಲಿ ಅಂತ ನೀನು ಪ್ರಯತ್ನ ಪಟ್ಟೆ, ಆದ್ರೆ ನಾನು ನಿನ್ನನ್ನೇ ಜೈಲಿಗೆ ಕಳಿಸಿ ನನ್ನ ಕುರ್ಚಿ ಉಳಿಸ್ಕೊಂಡೆ. ಒಂದು ವೇಳೆ ಅವಳಿಗೆ ಶಿಕ್ಷೆ ಆಗಿ ಅವಳು ಜೈಲಲ್ಲೇ ಉಳ್ಕೊಂಡ್ಬಿಟ್ರೆ ಆಗ ನೀನೇನ್ ಮಾಡ್ತೀಯ? ನೋಡು, ಪ್ರಾಕ್ಟಿಕಲ್ ಆಗಿ ನೀನ್ ಯೋಚನೆ ಮಾಡು. ಅರ್ಜುನ್, ಯಾವತ್ತಿದ್ರು ನಾವಿಬ್ರೇ ಮೇಡ್ ಫಾರ್ ಈಚ್ ಅದರ್. ಅದನ್ನ ಒಪ್ಕೊಂಡು ನನ್ನ ಮದುವೆ ಆಗು ಅರ್ಜುನ್. ಬೇಡ ಆಡೋ ಮಾತಿನ ಮೇಲೆ ನಿಗಾ ಇರ್ಲಿ. ಈ ತರ ಚೀಪಾಗಿ ಯೋಚನೆ ಮಾಡೋದು ನಿನ್ ವಂಶಕ್ಕೆ ಆಗಿ ಬಂದಿದೆ ಅಲ್ವಾ? ನೋಡು, ನಾನು ಭಾರ್ಗವಿ ಯಾವತ್ತೂ ದೂರ ಆಗಲ್ಲ. ಇನ್ನೂ ಅಂತ ಕನ್ಸು ಕಾಣ್ತಿದ್ರೆ ಅದನ್ನ ಇವತ್ತೇ ಬಿಟ್ಟು ಒಂದು ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಕೊ. ಊಟ ತಿಂಡಿ ಬಿಟ್ಟು ಮಾತ್ರಕ್ಕೆ ನೀನ್ ನನ್ನ ಭಾರ್ಗವಿ ಆಗಲ್ಲ. ಅಂಡ್ ಈ ಎಲ್ಲ ನಾಟಕಕ್ಕೆ ನನ್ನ ಮನ್ಸು ಕರಗಲ್ಲ. ನೋಡು, ಇದು ನಾನು ನಿನಗೆ ಕೊಡ್ತಿರೋ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ನೀನ್ ಹೀಗೆಲ್ಲ ನಡ್ಕೊಂಡ್ರೆ ನನ್ನ ಮನೆಯೊಳಗೂ ನಿನ್ನ ಕಾಲಿಡಕ್ ಬಿಡಲ್ಲ, ನೆನ್ಪಿಟ್ಟು. ಅಲ್ಲ ಅರ್ಜುನ್, ಅದ್ಗೆ ನಂಗೊಂದ್ ಸ್ವಲ್ಪ ಕೆಲಸ ಇದೆ. ಭಾರ್ಗವಿ ಬಿಡ್ಸಕ್ಕೆ ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಅದು ಹೇಗೆ ಆ ಭಾರ್ಗವಿನ ಕಾಪಾಡ್ಕೋತಾನೋ ನಾನು ನೋಡ್ತೀನಿ. ಆ ದೇವ್ರೇ ಧರೆಗಿಳಿದ್ ಬಂದ್ರು ಅವಳನ್ನ ಕಾಪಾಡೋಕ್ ಚಾನ್ಸೇ ಇಲ್ಲ. ಹಾಗ ಅವಳನ್ನ ಲಾಕ್ ಮಾಡಿದ್ದೀನಿ. ರಿಲ್ಯಾಕ್ಸ್ ಬಂದನ. ಅರ್ಜುನ್ ಒಪ್ಕೊಳ್ಳಿ ಬಿಡ್ಲಿ, ನಿನ್ನ ಅವನ ಮದ್ವೆನ ನಾನ್ ಮಾಡಿಸ್ತೀನಿ. ಯಾರಿಗಾದ್ರೂ ತೊಂದರೆ ಆದರೆ ನನ್ನ ಮಗಳು ಹೋಗಿ ಅವ್ರ ಸಹಾಯಕ್ಕೆ ನಿಲ್ತಾ ಇರ್ತಳು. ಆದ್ರೆ ಇವತ್ತು ನನ್ನ ಮಗಳಿಗೆ ತೊಂದರೆ ಆಗಿದೆ, ಯಾರೊಬ್ರು ಸಹಾಯಕ್ಕೆ ಬರ್ತಾ ಇಲ್ಲ. ಹೇಗಪ್ಪ ನನ್ನ ಮಗಳನ್ನ ಕಾಪಾಡೋದು?
ಸರ್ ಬಂದ್ರು. ಸಂಧ್ಯಾ ನೀನೇನು ಹೆದರ್ಕೋಬೇಡ, ನಮ್ಮ ಸರ್ ಎಲ್ಲ ನೋಡ್ಕೋತಾರೆ. ಸರಿ. ಹೌದು ಸಂಧ್ಯಾ, ಯಾವುದೇ ಕಾರಣಕ್ಕೂ ಇವತ್ತು ಭಾರ್ಗವಿ ಆಚೆ ಬರಬಾರ್ದು. ಎಲ್ಲ ಅರ್ಥ ಆಗಿದ್ಯಾ? ನೋಡಿ ಸಂಧ್ಯಾ, ನಾವೇನು ಹೇಳ್ಕೊಟ್ವೋ ಅಷ್ಟೇ ಮಾಡು, ಬೇರೆ ಏನು ಮಾಡಕ್ ಹೋಗ್ಬೇಡ. ಸರಿ ಸರ್. ಬೃಂದಕ್ಕ ನನಗೆಲ್ಲ ಹೇಳಿದ್ದಾರೆ. ನೀವು ಕೊಟ್ಟಿರೋ ದುಡ್ಡಿಗೆ ನಾನೇನು ಮೋಸ ಮಾಡಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ. ಪುಟಿ, ನಿನ್ನನ್ನು ಯಾವ ಪರಿಸ್ಥಿತಿ ತಂದ್ಬಿಟ್ರು ತುಂಬಾ ಕಷ್ಟ ಆಗ್ತಿದೆ ಕಣೋ. ಬೇಲ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದೀನಿ ಕಣೋ, ಯಾರು ಸಹಾಯಕ್ಕೆ ಬರ್ತಾ ಇಲ್ಲ. ಎಲ್ರು ಆ ಶಕ್ತಿ ಪ್ರಸಾದ್ ಎದುರ್ತಾ ಇದ್ದಾರೆ. ನಾನೇ ಕೋರ್ಟ್ ಕಪಿಯರ್ ಆಗಿ ಕೊಡಿಸ್ಬೇಕು ಅಂತ ಇದ್ದೆ, ಆದ್ರೆ ಏನ್ ಮಾಡು, ಆಗಲ್ಲ ನನ್ನ ಕೈಲಿ. ಒಬ್ಬ ತಂದೆಯಾಗಿ ನಿನ್ನನ್ನು ಕಾಪಾಡ್ಕೊಳಕ್ಕೆ ಆಗ್ಲಿಲ್ಲ ಕಣೋ ನನ್ನ ಕೈಲಿ. ಸೋತೋಗ್ಬಿಟ್ಟೆ ನಾನು. ನನ್ನ ಕ್ಷಮಿಸ್ಬಿಡು ಮಕ್ಳು. ಅಪ್ಪ ಏನ್ ಮಾಡ್ತಿದ್ದೀರಾ ಅಪ್ಪ? ಬಿಡಿ ನೀವು. ಯಾಕಪ್ಪ ಹೀಗೆಲ್ಲ ಹೇಳ್ತಿದ್ದೀರಾ? ಇದ್ರಲ್ಲಿ ನಿಮ್ದೇನ್ ತಪ್ಪಿದೆ? ನೋಡಿ, ನೀವೇನು ಭಯ ಪಡ್ಬೇಡಿ. ನೀವು ಭಯ ಪಟ್ರೆ ಅಮ್ಮನೂ ಭಯ ಪಡ್ತಾರೆ. ನೀವೇ ಹೇಳ್ತಿದ್ರಲ್ಲ ಅಪ್ಪ, ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ಥರ, ಅದನ್ನ ಜಾಸ್ತಿ ದಿನ ಮುಚ್ಚಿಡೋಕ್ಕಾಗಲ್ಲ ಅಂತ. ಆ ಮಾತಿನ ಮೇಲೆ ನನಗೆ ವಿಶ್ವಾಸ ಇದೆ ಅಪ್ಪ. ನೋಡಿ, ನೀವು ದುಃಖ ಪಟ್ಟು ಆರೋಗ್ಯನ ಹಾಳು ಮಾಡ್ಕೋಬೇಡಿ.